ತಳ್ಳೋಗಾಡಿ ವ್ಯಾಪಾರಿಗಳಿಗೂ ಕೂಡ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಹೂವಿನ ವ್ಯಾಪಾರಿಗೂ ಕೂಡ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿದೆ. 52 ಲಕ್ಷ ಪಾವತಿಸೋದಕ್ಕೆ ಅಧಿಕಾರಿಗಳಿಂದ ನೋಟಿಸ್. ಉಳ್ಳಾಳದಲ್ಲಿರುವಂತಹ ಹೂವಿನ ವ್ಯಾಪಾರಿ ಸೋಮೇಗೌಡರು 10 ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀನಿ, 1 ತಿಂಗಳ ಹಿಂದೆ ಒಂದು ನೋಟಿಸ್ ಕೊಟ್ಟರು, ಎಲ್ಲಿಂದ ಹಣ ಕಟ್ಟೋದು ಅಂತ ಈಗ ಸೋಮೇಗೌಡರು ಅಳಲು ತೋಡ್ಕೋತಾ ಇದ್ದಾರೆ. ಹೀಗೆ ಆದ್ರೆ ನಾವು ಪ್ರಾಣ ಬಿಡಬೇಕಾಗುತ್ತೆ ಅಂತ ಕೂಡ ಸೋಮೇಗೌಡ ಹೇಳಿರೋರು. ಕಳೆದ 10 ವರ್ಷಗಳಿಂದ ನಾನು ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀನಿ, ಸೊ ನನಗೆ ಈಗ ನೋಟಿಸ್ ಬಂದಿದೆ. ಸೊ 1 ತಿಂಗಳ ಹಿಂದೆ ನನಗೆ ನೋಟಿಸ್ ಕೊಟ್ಟರು ಅಂತ ಈಗ ತಿಳಿಸಲಾಗಿದೆ. ಸರ್ 50 ಲಕ್ಷ ಅಂತ ಕೊಟ್ಟಿದ್ದಾರೆ ಸರ್. ನಾವು ತಲಗಾಡಿಲಿ ಹೂ ವ್ಯಾಪಾರ ಮಾಡೋದು. 50 ಲಕ್ಷ ನೀವು ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ 2 ನೋಟಿಸ್ ಕೊಟ್ಟಿದ್ದಾರೆ ಸರ್. ಯಾವಾಗ ಬಂತು ಸರ್ ನೋಟಿಸ್? 1 ತಿಂಗಳಿಂದ ಒಂದು ಬಂತು, ಇನ್ನೊಂದು ವಾಟ್ಸಪ್ಪಿಂದಾನೇ ಕಳಿಸಿದ್ರು ಸರ್. ಸಲ ಹೋಗಿದ್ವಿ ಸರ್, ನೀವು ಆಡಿಟ್ ಕರ್ಕೊಬನ್ನಿ ಅಂತ ಹೇಳಿದ್ರು ಸರ್ ಅವರು. ನೆಕ್ಸ್ಟ್ಗೆ ಬಂದು ಇದು ಮಾಡಲಿಲ್ಲ ಅಂದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ತಳ್ಳಗಾಡೀಲಿ ವ್ಯಾಪಾರ ಮಾಡೋದು, ನಾವು ಎಲ್ಲಿಂದ ತಂದು ಕಟ್ಟಲಿ ಸರ್? ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಐತೆ ನಮಗೆ. ನಾವು ಎಲ್ಲಿಂದ ತಂದು ಕಟ್ಟಲಿ ಟ್ಯಾಕ್ಸು? ನಾವು ಅಲ್ಲೇ ಒಂದು 10 ವರ್ಷದಿಂದ ಹೂವಿನ ವ್ಯಾಪಾರನೇ ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್, ಈ ಫೋನ್ಪೇ ಎಲ್ಲ ಬಂದಮೇಲೆ ಅದರಿಂದನೇ ನಾವು ಮಾಡ್ತಾಯಿದ್ದೀವಿ, ಅದರಿಂದನೇ ಮಾಡ್ತಾಯಿದ್ದೆ ಸರ್. ಅದು ಇಬ್ಬರು ವ್ಯಾಪಾರ ಮಾಡ್ತಿದ್ದೆ, ಎಲ್ಲ ಒಂದಕ್ಕೇ ಫೋನ್ಪೇ ಮಾಡಿಸ್ತಿದ್ದೆ ಸರ್. ನಮ್ಮ ಬೇರೆ ಬೇರೆ ಕಡೆ ಒಂದೇ ಅಕೌಂಟಿಗೆ ಬರ್ತೈತೆ ಸರ್. ಶೇಕಡಾ 10ರಷ್ಟು ವರ್ತಕರು ಮಾತ್ರ ತೆರಿಗೆ ಪಾವತಿಸಿಲ್ಲ. 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಜಿಎಸ್ಟಿ ನೋಂದಣಿ ಅಗತ್ಯ ಇದೆ. ನೋಟಿಸ್ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸ್ಪಷ್ಟನೆ. ಶೇಕಡಾ 10ರಷ್ಟು ವರ್ತಕರು ಮಾತ್ರ ತೆರಿಗೆ ಪಾವತಿ ಮಾಡಿಲ್ಲ. ಬೇಕರಿ ಕಾಂಡಿಮೆಂಟ್ಸ್ಗೆ ನೋಟಿಸ್ ಕೊಟ್ಟಿದ್ದಂತ ಇಲಾಖೆ ಇದರ ಬಗ್ಗೆ ಕೇಳಿದಾಗ UPI ಪೇಮೆಂಟ್ ಬಳಸುವಂತ ಅಂಗಡಿಗಳಿಗೆ ನೀಡಿದಂತ ನೋಟಿಸ್ ಇದು. ವರ್ತಕರು ಕಚೇರಿಗೆ ಬಂದು ಸೂಕ್ತ ದಾಖಲೆಯನ್ನು ಸಲ್ಲಿಸಬೇಕು. ವಿನಾಯಿತಿ ಇರುವಂತಹ ಸರಕುಗಳ ಮಾರಾಟಕ್ಕೆ ತೆರಿಗೆ ಇಲ್ಲ, ಉಳಿದ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆ ಪಾವತಿಸಿ ಅಂತ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಸೊ 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ GST ನೋಂದಣಿ ಅಗತ್ಯ ಅಂತ ಅವ್ರು ಹೇಳಿದ್ದಾರೆ. ಸೊ ವ್ಯಾಪಾರಿಗಳಿಗೆ ಆತಂಕ ಬೇಡ ಅಂತ ಈಗ ಹೇಳಿರೋದು. ವಾರ್ಷಿಕ ವಹಿವಾಟು 1.5 ಕೋಟಿ ಇದ್ದರೆ, ಅದಕ್ಕಿಂತ ಕಡಿಮೆ ಇದ್ದರೆ GST ಅಡಿಯಲ್ಲಿ ಈ ನೋಂದಣಿ ಪಡೆಯಲು ಸೂಚನೆ ನೀಡಲಾಗಿದೆ ಈಗ. ಸೊ GST ಅಡಿಯಲ್ಲಿ ನೋಂದಣಿ ರಿಜಿಸ್ಟರ್ ಆಗಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ವಹಿವಾಟು ವಾರ್ಷಿಕ 1.5 ಕೋಟಿ ಅಷ್ಟು ಕಡಿಮೆ ಇದ್ರೆ ಅಂತ. ಸೊ ವಾಣಿಜ್ಯ ಇಲಾಖೆ ಈಗ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರೋದು. ಸೊ ಅದರಲ್ಲಿ 40 ಲಕ್ಷ ಮೀರಿದರೆ ಅಥವಾ ಸೇವೆಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಒಂದು ಹಣಕಾಸು ವರ್ಷದಲ್ಲಿ 20 ಲಕ್ಷಗಳನ್ನು ಮೀರಿದರೆ ಅನ್ನೋದು ಕೂಡ ತಿಳಿಸಲಾಗಿದೆ. ಕಿರಣ್ ಸೂರ್ಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್ ಸೂರ್ಯ, ಈಗ ಸಾಮಾನ್ಯ ಹೂ ವ್ಯಾಪಾರಿಗಳಿಗೂ ಕೂಡ 50 ಲಕ್ಷ ಕಟ್ಟಿ ಅಂತ ಬಂದರೆ ಅಂದರೆ ಯಾವ ಲೆಕ್ಕಾಚಾರ ಇದು? ಹೇಗೆ ಅಂದರೆ ಅವರ ಇನ್ಕಮ್ ಎಷ್ಟು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ ಇರಬೇಕಲ್ವ? ಯಾಕೆ ಈ ಥರ ಗೊಂದಲ ಆಗ್ತಾ ಇದೆ? ಇದರಿಂದ ಬೇರೆ ಬೇರೆ ಈಗ ಅಂಗಡಿಗಳಲ್ಲಿ ಬೆಂಗಳೂರಲ್ಲಿ ಏನು ನೋಡ್ತಾ ಇದೀವಿ ನಾವು, UPI ಸ್ಟಿಕ್ಕರ್ಗಳನ್ನು ತೆಗೆಯೋದು, ಕ್ಯಾಶ್ ಕೊಡಿ ಅಂತ ಬೋರ್ಡ್ ಹಾಕಿರೋದು. ಹೌದು ಅವಿನಾಶ್, ಈಗಾಗಲೇ ಕೂಡ ಬೆಂಗಳೂರು ನಗರದಾದ್ಯಂತ ಕಳೆದ 1 ವಾರ 15 ದಿನಗಳಿಂದ UPI ಪೇಮೆಂಟ್ ನ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸಿದಂತಹ ಕಾಂಡಿಮೆಂಟ್ಸು, ಟೀ ಶಾಪು, ಹಾಲಿನ ಅಂಗಡಿ, ಹೂವಿನ ವ್ಯಾಪಾರಿ, ಈ ತರದ ಯಾರ್ಯಾರಿದ್ರು ಎಲ್ಲರಿಗೂ ಕೂಡ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಕಳೆದ 4 ವರ್ಷಗಳಿಂದ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. 21, 22ನೇ ಒಳಗಾಗಿ 22ನೇ ತಾರೀಕಿನ ಒಳಗಾಗಿ ಸಂಪೂರ್ಣವಾಗಿ ಹಣವನ್ನ ಪಾವತಿಯನ್ನು ಮಾಡಬೇಕು. ಒಂದು ವೇಳೆ ನೀವು ಹಣವನ್ನ ಪಾವತಿ ಮಾಡದೇ ಇದ್ರೆ ಅಂಗಡಿಗಳನ್ನ ಕ್ಲೋಸ್ ಮಾಡ್ತೀವಿ, ಅಕೌಂಟ್ ಅನ್ನ ಸೀಸ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನ ಆಯಾ ಏರಿಯಾದ ಅಧಿಕಾರಿಗಳು ಯಾರ್ಯಾರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ TV9 ಕೂಡ ಕಳೆದ 1 ವಾರ 10 ದಿನಗಳಿಂದ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರವನ್ನು ಮಾಡ್ತಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಯಾರ್ಯಾರು ಈ ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿಯನ್ನ ಮಾಡ್ಕೊಂಡ್ರೆ ನಿಮ್ಗೊಂದಷ್ಟು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇರತ್ತೆ. ನೀವು ನೋಂದಣಿಯನ್ನ ಮಾಡ್ಕೊಳ್ಳದೆ ಇರೋದ್ರಿಂದ ಈ ತರವಾಗಿ ನಿಮ್ಗೆ ನೋಟಿಸ್ಗಳು ಬರ್ತಾ ಇರಬಹುದು. ಹಾಗಾಗಿ ನೀವು ಕೂಡಲೇ ನಿಮ್ಮ ಏರಿಯಾಗಳಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ನ
ಕಚೇರಿಗಳೇನಿದೆ ಅಲ್ಲಿಗೆ ಸಂಪರ್ಕವನ್ನು ಮಾಡಿ ನೀವು 1 ವರ್ಷದಲ್ಲಿ ಎಷ್ಟು ಲಕ್ಷ ವ್ಯಾಪಾರವನ್ನು ಮಾಡಿದಿರಾ, ಅದರಲ್ಲಿ ಎಷ್ಟೆಷ್ಟು ಲಕ್ಷ ಹಣವನ್ನ ಹಾಲಾಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಈ ತರ ಏನೇನು ವಸ್ತುಗಳನ್ನ ನೀವು ಖರೀದಿ ಮಾಡಿರ್ತೀರಾ ಅದರ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕಾಗತ್ತೆ. ಯಾಕೆಂದ್ರೆ ಈಗಾಗಲೇ GST ಅಡಿಯಲ್ಲಿ ಟ್ಯಾಕ್ಸ್ ನ ಪಾವತಿ ಮಾಡಿರುವಂತಹ ವಸ್ತುಗಳನ್ನ ನೀವೇನಾದ್ರೂ ಮಾರಾಟ ಮಾಡಿದ್ದೇ ಆದಲ್ಲಿ ನಿಮಗೆ ಟ್ಯಾಕ್ಸ್ ಕಟ್ಟುವಂತ ಅನಿವಾರ್ಯತೆ ಇರೋದಿಲ್ಲ. ಟ್ಯಾಕ್ಸ್ ನ ಅಡಿಯಲ್ಲಿ ರಿಜಿಸ್ಟರ್ ಆಗದೇ ಇರುವಂತಹ ವಸ್ತುಗಳನ್ನ ನೀವೇನಾದ್ರೂ ವ್ಯಾಪಾರವನ್ನ ಮಾಡಿದ್ದೇ ಆದ್ರೆ ನೀವು ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು. ಇದರಲ್ಲಿ ಅಧಿಕಾರಿಗಳಿಗೂ ಆಯಾ ಏರಿಯಾದ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ನಿಮ್ಮ ಏರಿಯಾಗಳಲ್ಲಿ ಯಾವ್ಯಾವ ವ್ಯಾಪಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿಲ್ಲ, ಅವರಿಗೆ ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೆ ಸಲಹೆ ಸೂಚನೆಗಳನ್ನು ನೀಡಿ. ಅಂದ್ರೆ ಏನೇನು ಬೇಕು, ಪ್ರತಿ ವರ್ಷ ನೀವು 40 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀರಾ, 50 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀರಾ ಅಂದ್ರೆ ಏನ್ ವ್ಯಾಪಾರ ಮಾಡ್ತೀರಾ, ಯಾರ ಜೊತೆಯಲ್ಲಿ ವ್ಯಾಪಾರ ಮಾಡ್ತೀರಾ, ಮತ್ತೆ ಏನೇನೆಲ್ಲ ವಸ್ತುಗಳನ್ನ ವ್ಯಾಪಾರ ಮಾಡ್ತೀರಾ, ಇದು GST ಪಾವತಿ ಆಗಿದೆಯಾ, GST ಪಾವತಿ ಆಗಿಲ್ವಾ, ಈ ತರಹದಲ್ಲಿ ಅಂಗಡಿಯ ಮಾಲೀಕರಿಗೆ ನೀವು ಸೂಚನೆಗಳನ್ನ ಸಲಹೆಗಳನ್ನ ಕೊಟ್ಟು ಅವ್ರನ್ನ GST ಅಡಿಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ತನ್ನಿ ಅಂತ. ಯಾಕಾಗ್ಲೇ ಈಗಾಗಲೇ 90% ಜನರು ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿದ್ದಾರೆ, ಒಂದು 10% ಜನ ಮಾತ್ರ ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿಲ್ಲ. ಹಾಗಾಗಿ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನುವಂತ ಒಂದು ಪ್ರಕಟಣೆಯನ್ನ ಕಮರ್ಷಿಯಲ್ ಟ್ಯಾಕ್ಸ್ ಹೊರಡಿಸಿದ್ದೇ ಆದ್ರೂ ಇಲ್ಲಿ ಸಾಕಷ್ಟು ಗೊಂದಲ ಇದೆ ಅಂತ ಅನ್ಸುತ್ತೆ ಅವಿನಾಶ್. ಪ್ರಮುಖವಾಗಿ ನೋಡುವಂತದ್ದಾದ್ರೆ ನೀವು ಕೂಡ ಹೇಳ್ತಿದ್ರಿ, ಸೋಮೇಗೌಡರು ವಿಚಾರವನ್ನು ಹೇಳಿದ್ರಿ, ರಸ್ತೆಯಲ್ಲಿ ತಳ್ಳೋ ಗಾಡಿಯಲ್ಲಿ ಹೂವಿನ ವ್ಯಾಪಾರ ಮಾಡುವಂತಹ ವ್ಯಕ್ತಿಗೆ 52 ಲಕ್ಷ ರೂಪಾಯಿ ಕಟ್ಟಿ ಅನ್ನುವಂತ ಒಂದು ಶೋಕಾಸ್ ನೋಟಿಸ್ ನಿಜವಾಗ್ಲೂ ಕೂಡ ವ್ಯಾಪಾರಿಗಳು ಮತ್ತು ಜನಸಾಮಾನ್ಯರನ್ನ ಒಂಥರ ಶಾಕಿಗೆ ಒಳಪಡಿಸುತ್ತೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅವ್ನು ಏನ್ ವ್ಯಾಪಾರ ಮಾಡಿದ್ದಾನೆ, ಹೂವ ವ್ಯಾಪಾರ ಮಾಡ್ತಾನೆ, ದಿನಕ್ಕೆ ಎಷ್ಟು ಮಾಡಿದ್ದಾನೆ, ಒಂದು 500ರಿಂದ 1000 ರೂಪಾಯಿ ವ್ಯಾಪಾರ ಮಾಡಿದ್ದಾನು. ದಿನಕ್ಕೆ ಒಂದು 500ರಿಂದ 1000 ರೂಪಾಯಿ ವ್ಯಾಪಾರ ಮಾಡಿದ್ರೆ ಒಂದು ತಿಂಗಳಿಗೆ ಒಂದು 25ರಿಂದ 30 ಸಾವಿರ ರೂಪಾಯಿ ಅಷ್ಟು ವ್ಯಾಪಾರವನ್ನು ಮಾಡ್ಬೋದು. ಅಂತವನಿಗೆ ನೀವು 52 ಲಕ್ಷ ರೂಪಾಯಿ ಶೋಕಾಸ್ ನೋಟಿಸ್ ಅನ್ನ ಕಟ್ಟಿ ಟ್ಯಾಕ್ಸ್ ಅನ್ನ ಪಾವತಿ ಮಾಡಿ ಅನ್ನುವಂತ ನೋಟಿಸ್ ಕೊಟ್ರೆ ಅವನ ಪರಿಸ್ಥಿತಿ ಏನು? ಮತ್ತೆ 4ರಿಂದ 5 ವರ್ಷದ ನೀವು ನೋಟಿಸ್ಗೆ ಅಂದ್ರೆ 4ರಿಂದ 5 ವರ್ಷದಿಂದ ನೀವು ಟ್ಯಾಕ್ಸ್ ಅನ್ನ ಪಾವತಿ ಮಾಡಿಲ್ಲ ಅಂತ ಈಗ ಏಕಾಏಕಿ 4 ವರ್ಷ ಆದ್ಮೇಲೆ ಯಾಕೆ ನೋಟಿಸ್ ಕೊಡ್ತಿದ್ರಾ? 4 ವರ್ಷದ ಹಿಂದೆನೆ ಅವರೆಲ್ಲರಿಗೂ ಕೂಡ ನೀವು ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ಗಳು ಯಾರ್ಯಾರು ಹಾಕೊಂಡಿದ್ರು ಅವ್ರಿಗೆ ನೀವು ಮಾಹಿತಿಯನ್ನ ಕೊಡ್ಬೋದಿತ್ತು. ಅವಾಗಲೇ ನೀವು ನೋಟಿಸ್ ಅನ್ನ ಕೊಡ್ಬೋದಾಗಿತ್ತು. ನೀವು 1 ವರ್ಷಕ್ಕೆ ಇಷ್ಟೇ ಹಣದಲ್ಲಿ ಇಷ್ಟೇ ವ್ಯಾಪಾರ ವಹಿವಾಟನ್ನ ಮಾಡ್ಬೇಕಾಗತ್ತೆ, ಅದರ ಹೆಚ್ಚಿನ ಹಣವನ್ನ ವ್ಯಾಪಾರ ವಹಿವಾಟು ಮಾಡಿದ್ದೇ ಆದಲ್ಲಿ ನೀವು ಟ್ಯಾಕ್ಸ್ ನ ಪಾವತಿ ಮಾಡ್ಬೇಕಾಗತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ಬರ್ಬೇಕಾಗತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಯಾವುದಾದರೂ ಮಾಹಿತಿಯನ್ನ ನೀಡಬಹುದಾಗಿತ್ತು. ಆದ್ರೆ ಕಿರಣ್, ನಾನು ನಿಮ್ಮ ಹತ್ರ ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ ನಾನು. ಧನ್ಯವಾದ ಕಿರಣ್.